ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿಯಿಂದ ಈಗ ಆಲ್ರೆಡಿ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅವರನ್ನ ಅನೌನ್ಸ್ ಮಾಡಿ ಆಗಿದೆ, ಫೈನಲ್ ಮಾಡಾಗಿದೆ. ಬಟ್ ಸೋಮಣ್ಣ ಅವರಿಗೆ ಒಳೇಟಿನ ಭೀತಿ ಕಾಡ್ತಾ ಇದೆ. ಕಾರಣ ಅಲ್ಲಿ ಮಾಧುಸ್ವಾಮಿ, ಮಾಜಿ ಸಚಿವ ಮಾಧುಸ್ವಾಮಿ ಅವರು ಇದೀಗ ಮುನಿಸ್ಕೊಂಡಿರುವಂಥದ್ದು, ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು ಟಿಕೆಟ್ ಸಿಕ್ಕಿಲ್ಲ ಅಂತ. ಅದೇ ರೀತಿಯಾಗಿ ಕಾಂಗ್ರೆಸ್ ಕಡೆಗೆ ಮಾಧುಸ್ವಾಮಿ ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೂ ಒಳೇಟಿನ ಆತಂಕ ಇದೀಗ ಕಾಡ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಏನ್ ಸಮಸ್ಯೆ ನೋಡ್ತಾ ಹೋಗೋಣ. ಟಿಕೆಟ್ ಘೋಷಣೆಯಾದ್ರೂ ಕೂಡ ಸೋಮಣ್ಣನಿಗೆ ತಪ್ಪದ ಕಂಟಕ. ಮಾಧುಸ್ವಾಮಿ ಕಾಂಗ್ರೆಸ್ ಸೇರದಿದ್ದರೂ ತಟಸ್ಥ ನೀತಿ. ತುಮಕೂರಿನಲ್ಲಿ ಸೋಮಣ್ಣಗೆ ಒಳೆಯೇಟಿನ ಭಯ. ತುಮಕೂರು ಲೋಕಸಮರಕ್ಕೆ ಕೈಕಮಲ ಎರಡು ಪಕ್ಷದ ಅಭ್ಯರ್ಥಿಗಳನ್ನ ಅಖೈರುಗೊಳಿಸಲಾಗಿದ್ದೇನೋ ದಿಟ್ಟವಾಗಿದೆ. ಆದರೆ ಅತೃಪ್ತ ಟಿಕೆಟ್ ಆಕಾಂಕ್ಷಿತರು ಒಳೆಯೇಟು ಕೊಡುವ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಬಿಜೆಪಿಯ ಅಭ್ಯರ್ಥಿ ವಿ ಸೋಮಣ್ಣ ಅವರಿಗೆ ಒಳೆಯೇಟಿನ ಆತಂಕ ಮುಡುಗಟ್ಟಿದೆ. ಸದನ ಕಲಿಯಾಗಿದ್ದ ಮಾಜಿ ಸಚಿವ ಮಾಧುಸ್ವಾಮಿಯ ಮುನಿಸು ಸೋಮಣ್ಣ ಅವರಿಗೆ ತಲೆನೋವನ್ನು ತರಿಸಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆದಿಯಾಗಿ ಎಲ್ಲರೂ ಮಾಧುಸ್ವಾಮಿಯ ಮನವೊಲಿಸುವ ಪ್ರಯತ್ನ ಪಟ್ಟರೂ ಅದು ಫಲ ಕೊಟ್ಟಿಲ್ಲ. ಈ ಮಧ್ಯೆ ಮಾಧುಸ್ವಾಮಿಗೆ ಕಾಂಗ್ರೆಸ್ನವರು ಗಾಳ ಹಾಕ್ತಿದ್ದಾರೆ ಎಂಬ ಗುಮಾನಿ ಇದೆ. ಮಾಧುಸ್ವಾಮಿ ಕಾಂಗ್ರೆಸ್ಗೆ ಹೋಗದೇ ಇದ್ರೂ ಕೂಡ ವಲಸಿಗರಾದ ಸೋಮಣ್ಣ ಅವರಿಗೆ ಒಳಯೇಟನ್ನು ಕೊಡುವ ಲಕ್ಷಣ ಇದೆ. ಒಂದು ವೇಳೆ ಮುನಿಸು ಮೇಲ್ನೋಟಕ್ಕೆ ಉಪಶಮನ ಆದ್ರೂ ಕೂಡ ಮಾಧುಸ್ವಾಮಿ ಕಾಯ ವಾಚ ಮನಸ ವಿ ಸೋಮಣ್ಣ ಪರ ಕೆಲಸ ಮಾಡಲಿಕ್ಕೆ ಮನಸ್ಸು ಮಾಡಲ್ಲ ಅಂತ ಹೇಳಲಾಗ್ತಾ ಇದೆ. ಇದು ವಿ ಸೋಮಣ್ಣ ಅವರಿಗೆ ಹಿನ್ನಡೆ ಆಗ್ಲಿಕ್ಕೆ ಕಾರಣವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ವಿ ಸೋಮಣ್ಣ, ಮಾಜಿ ಸಚಿವ ಸೊಗಡು ಶಿವಣ್ಣ, ಟಿಕೆಟ್ ಆಕಾಂಕ್ಷಿತರಾಗಿದ್ದ ಡಾಕ್ಟರ್ ಪರಮೇಶ್, ಸ್ಫೂರ್ತಿ ಚಿದಾನಂದ್ ಅವರ ಕೋಪವನ್ನು ತಣಿಸಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಬಹಿರಂಗವಾಗಿ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ನನಗೆ ನಮ್ಮ ಪಾರ್ಟಿಯಲ್ಲಿ ಅನ್ನೋದಕ್ಕೇನು ಅವರೇ ಕಟ್ಟಿರೋ ಪಾರ್ಟಿ ಇಲ್ಲ ಸ್ವಾಮಿ, ನಾನು ಕಟ್ಟಿದ್ದೆ, ಅವರೇ ಕಟ್ಟಿರೋ ಪಾರ್ಟಿ, ಅವರೇ ಬೆಳೆಸಿರೋದು, 106 ಜನ ಬೆಳೆಸಿದ್ದಾರೆ. ಏನಪ್ಪ ಅಂದರೆ ನನ್ನಂಗೆ ಡೈರೆಕ್ಟ್ ಹೊಡೆಯೋದು. ನಾನು ಹೊಡೆದು ಸ್ವಲ್ಪ ಸುಸ್ತಾಗಿ ಬೆಂಗಳೂರು ನಾನು ಸ್ವಲ್ಪ ಎಚ್ಚೆತ್ಕೊಂಡೆ. ಅವರು ಎಚ್ಚೆತ್ಕೊಳ್ಳೋಕ್ಕಾಗಿರಲಿಲ್ಲ. ದೇವರೇ ಇವತ್ತು ಪರಮ ಪೂಜ್ಯ ಸಿದ್ಧಗಂಗೆಯವರು ಆದಿತ್ಯ ಭಗವಂತನೋ ಇಬ್ಬರು ಮತ್ತೆ ಸೇರ್ತೀವಿ, ಎಲ್ಲರನ್ನೂ ಸರಿ ಮಾಡ್ಕೊಂಡು ಹೋಗೋಣ, ಜೀವಂತರಾಗಿ ಹೋಗೋಣ. ಈ ಜಿಲ್ಲೆಯನ್ನು ಒಂದು ಮಾದರಿ ಜಿಲ್ಲೆ ಮಾಡೋದಕ್ಕೆ ಶಿವಣ್ಣವ್ರು ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ವಿನಂತಿ. ತುಮಕೂರು ಕಾಂಗ್ರೆಸ್ನಲ್ಲೂ ಅಸಮಾಧಾನದ ಬೇಗುದಿ. ಅತ್ತ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನದ ಬೇಗುದಿ ಹೊಗೆ ಆಡ್ತಾ ಇದೆ. ಕಾಂಗ್ರೆಸ್ನ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದ ಜಿ ಪರಮೇಶ್ವರ್ ಆಪ್ತ ಮುರಳೀಧರ್ ಹಾಲಪ್ಪ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಮುರಳೀಧರ್ ಹಾಲಪ್ಪ ಮುನಿಸಿಗೆ ಮುದ್ದನಮೇಗೌಡರ ಮನೆಗೆ ಭೇಟಿ ಕೊಟ್ಟು ಮುಲಾಮನ್ನ ಹಚ್ಚಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಿಪಟೂರು ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ ವಿರುದ್ಧವೇ ಮುದ್ದನಮೇಗೌಡರು ಪ್ರಚಾರ ಮಾಡಿದ್ರು. ಇದು ಶಾಸಕ ಷಡಕ್ಷರಿ ಅವರ ಒಳಬೇಗುದಿಗೆ ಕಾರಣವಾಗಿತ್ತು. ಮುದ್ದನಮೇಗೌಡರಿಗೆ ಟಿಕೆಟ್ ಕೊಡುವುದನ್ನ ಷಡಕ್ಷರಿ ಒಳಗಿಂದೊಳಗೆ ವಿರೋಧಿಸಿದ್ರು. ಅದೇ ರೀತಿ ತುಮಕೂರು ಗ್ರಾಮಾಂತರದ ಶಾಸಕ ಗೌರಿಶಂಕರ್ ವಿರುದ್ಧವೂ ಕೂಡ ಮುದ್ದನಮೇಗೌಡರು ಪ್ರಚಾರ ಮಾಡಿದ್ರು. ಆದ್ರೆ ಈ ಎಲ್ಲ ನಾಯಕರನ್ನ ಮುದ್ದನಮೇಗೌಡರು ಭೇಟಿ ಮಾಡಿ ಸಹಕಾರವನ್ನ ಕೋರಿದ್ದಾರೆ. ಎಲ್ಲರೂ ಒಂದೇ ಮನಸ್ಸಿನಿಂದ ಸಪೋರ್ಟ್ ಮಾಡುವ ಅನುಮಾನ ಇದೆ. ಒಳಯೇಟು ಕೊಡುವ ಸಾಧ್ಯತೆ ದಟ್ಟವಾಗಿದೆ. ತುಮಕೂರು ಲೋಕಸಮರದಲ್ಲಿ ಸದ್ಯದ ಮಟ್ಟಿಗೆ ಒಳಯೇಟಿನ ಗುಟ್ಟು ರಟ್ಟಾಗ್ತಾ ಇಲ್ಲ. ಎರಡು ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರವನ್ನು ಶುರು ಮಾಡಿದ್ದಾರೆ. ದಡ ಸೇರುವ ಹೊತ್ತಿಗೆ ಎಲ್ಲ ಅಸಮಾಧಾನಿತರು ಜೊತೆಯಲ್ಲಿರ್ತಾರಾ ಎಂಬ ಪ್ರಶ್ನೆ ಮೂಡಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.